ಆ ಥರ ಆಗೋಕ್ಕೂ ಅಂತ ನೀನು ಸುಮ್ಮನೆ ಸೈಲೆಂಟಾಗಿ ನೀನು ಆ ವಿಡಿಯೋ ನಿನ್ನ ಹತ್ರನೇ ಇಟ್ಕೊಂಡು ಸುಮ್ಮನೆ ಇದ್ರೆ ಬಿಟ್ರಲ್ಲ. ಪೋಸ್ಟ್ ಮಾಡ್ಬೋದು, ವೈರಲ್ ಮಾಡ್ಬೋದು, ಅದರಿಂದ ಅವರು ಏನು ಮಾಡೋಕ್ಕಾಗಲ್ಲ. ಹಾಂ ಹಾಂ ನಿನ್ನ ಯಾರೇ ವೈರಲ್ ಮಾಡಿದ್ರು, ಇವನ್ ಈಗ ನಿನ್ನ ಮೊಬೈಲ್ನ ಇನ್ನೊಬ್ರು ಕದ್ಕೊಂಡು ಅಥವಾ ಏನೋ ಮಿಸ್ ಆಗೋ ಇಲ್ಲ ಏನೋ ಇನ್ನೊಂದಾಗೋ ನಿನ್ನ ಮೊಬೈಲ್ ತೊಗೊಂಡು ವೈರಲ್ ಮಾಡಿದ್ರು ಕೂಡ ಅವಾಗ ಲಾಸ್ಟಿಗೆ ಸಿಗಬೀಳೋದೇ ನೀನು, ಸಿಕ್ಕಾಕೊಳ್ಳೋದೇ ನೀನು. ಯಾಕಂದ್ರೆ ಅವ್ರು ನಿನ್ನ ಹತ್ರನೇ ಇರೋದಲ್ಲ, ನೀನೆಲ್ಲ ಆ ವಿಡಿಯೋದಲ್ಲಿ. ಈಗ ಪ್ರತಿ ವಿಡಿಯೋ ನೋಡಿದ್ರಲ್ಲ ಗೊತ್ತಾ? ಹಾಂ, ಈಗ ಅವ್ರಿಗೆ ಬಿಟ್ಟವ್ರಿಗೆ ಏನೂ ಮಾಡ್ತಾ ಇಲ್ಲ. ಈಗ ಅರೆಸ್ಟ್ ಆಗಿರೋದು ಯಾರು? ಬಣ್ಣ. ಅದು 100ಕ್ಕೂ 200% ಬಣ್ಣನೇ ವೈರಲ್ ಮಾಡಿಲ್ಲ ವಿಡಿಯೋ, ಬೇರೆಯವರೇ ಮಾಡಿರೋದು. ಅದಂತೂ ಪಕ್ಕ. ಅದನ್ನು ಯಾರೂ ಕೇರೆ ಮಾಡ್ತಿಲ್ಲ, ಯಾರು ಬಿಟ್ಟರು, ಹೆಂಗೆ ಬಿಟ್ಟರು ಅಂತ. ಅದು ಡ್ರೈವರ್ನ ಹೆಸರು ಬರುತ್ತೆ ಬಿಟ್ರೆ ಅವನೆಲ್ಲಿ ಯಾಕೆ ಮಾಡ್ದ, ಏನು ಮಾಡ್ದ ಅಂತ ಯಾರೂ ಅವ್ನು ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ನಾಳೆ ಈಗ ನಿಮಗೆ ಬೈ ಚಾನ್ಸ್ ಈ ವಿಡಿಯೋ ವೈರಲ್ ಆಗಿ ಅವಳಿಗೆ ಗೊತ್ತಾಗಿ ಅವಳು ಈ ಥರ ನನ್ನ ಮಾನ ಅರೇಜ್ ಆಗ್ತಿದಾರ ಅಂತ ಇಲ್ಲಿ ಸಿಕ್ಕಾಕೊಳ್ಳೋದು ನೀನು. ಅದೆಲ್ಲ ಮಾಡೋದು ಅಷ್ಟೇ, ಅದನ್ನು ಮರ್ತು ಬಿಡು. ಏನು ಮಾಡೋಕ್ಕಾಗಲ್ಲ, ಆಗಿರೋದಾಗಿದೆ. ಮುಂದೆ ಜೀವನ ಮಾಡೋದು ನೋಡ್ಕೋ. ಒಂದಲ್ಲ ಒಂದು ದಿನ ನಿನಗೆ ಫೋನ್ ಮಾಡೇ ಮಾಡ್ತಾರೆ ಅವರು. ಹಾಂ, ಅವಾಗ 4 ಮಾತು ಹೇಳಷ್ಟೇ. ಹಾಂ, ಗೊತ್ತಾಗತ್ತೆ, ಅವ್ರಿಗೆ ಅನುಭವ ಆಗುತ್ತೆ.